ಸುಭಾಷ್ ಚಂದ್ರ ಬೋಸರಿಗೆ ನೀವು ಬ್ರಿಟಿಷರ ಹೆಸರು ತಗೊಳ್ಳಾರ್ದೇನೆ ಸ್ವಾತಂತ್ರ್ಯದ ಹೋರಾಟ ಮಾಡಿ ಅಂದ್ರೆ ಏನಾಗುತ್ತೆ ಅಲ್ವಾ? ಆ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೋರಾಟ ನಡೆದಿರುವುದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಅಲ್ಲ. ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು, ಧರ್ಮಾಧಿಕಾರಿಗಳು ತಮ್ಮನ್ನು ತಾವು ನಡೆದಾಡುವ ಮಂಜುನಾಥ್ ಅಂತ ಕರ್ಕೊಳ್ಳುವಂಥವ್ರ ವಿರುದ್ಧ ಅವ್ರ ಹೆಸರನ್ನೇ ಉಪಯೋಗ ಮಾಡ್ದೇನೆ ಹೋರಾಟ ಮಾಡ್ರಿ ಅಂದ್ರೆ ಹೇಗೆ ಸಾಧ್ಯ ಅನ್ನೋದನ್ನು ಕೇಳಿದ್ದೆ ನಾನು. ಈ ಪ್ರಶ್ನೆ ಇವತ್ತು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇದು ನಾವು ನೆರೆದಿರೋದು ಫ್ರೀಡಂ ಪಾರ್ಕ್ ಅಲ್ಲಿ, ಹೌದು ತಾನೆ? ಸ್ವತಂತ್ರ ಉದ್ಯಾನವನ. ಈಗ ಏನು ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೋರಾಟ ಮಾಡುವುದೇ ಷಡ್ಯಂತ್ರ. ಈ ನಕಲಿ ದೇವ ಮಾನವನ ವಿರುದ್ಧ ಹೋರಾಟ ಮಾಡಿದ್ರೆ ಅದು ಷಡ್ಯಂತ್ರ. ಒಂದು ವೇಳೆ ಇದೇ ಕಾನ್ಸೆಪ್ಟ್, ಇದೇ ನ್ಯಾರೇಷನ್ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ಏನಾಗ್ತಿತ್ತು? ಈ ಸ್ವಾತಂತ್ರ್ಯ ಉದ್ಯಾನವನನ್ನ ಷಡ್ಯಂತ್ರ ಉದ್ಯಾನವನ ಅಂತ ಹೆಸರಿಡ್ತಾ ಇದ್ರು, ಹೌದಲ್ಲ? ಫ್ರೀಡಂ ಪಾರ್ಕ್ ಅಂತ ಇರ್ತಿರ್ಲಿಲ್ಲ, ಷಡ್ಯಂತ್ರದ ಪಾರ್ಕ್ ಅಂತ ಹೇಳ್ತಾ ಇದ್ರು. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಯಾರ ವಿರುದ್ಧ ಷಡ್ಯಂತ್ರ? ದೇವಸ್ಥಾನದ ವಿರುದ್ಧ ಅಂತೆ. ಹೋರಾಟ ಮಾಡ್ತಾ ಇರೋರು ಎಲ್ಲರೂ ಕೂಡ ಅನೇಕರು ದೇವಸ್ಥಾನದ ಭಕ್ತರೇ. ಅಮಾಯಕವಾಗಿ ಸತ್ತು ಹೋದಂತವರು, ಅತ್ಯಾಚಾರಕ್ಕೊಳಗಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೇ. ಅಲ್ಲಿ ನೇತ್ರಾವತಿಯಲ್ಲಿ ತೇಲದಂತ ಹೆಣಗಳ ಬಂದವರು ಯಾರವರು? ಭಕ್ತಾದಿಗಳು, ಹಿಂದೂ ಭಕ್ತಾದಿಗಳವರು. ಅವರನ್ನ ಯಾಕೋಸ್ಕರ ನಾವು ಆಗ್ರಹ ಮಾಡಿದ್ರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ, ಷಡ್ಯಂತ್ರ. ಷಡ್ಯಂತ್ರ ಯಾವುದು? ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ, ಆವೇಶ, ಹಂಬಲ ಇದೆ. ಎಲ್ರಿಗೂ ಕೂಡ ಗೊತ್ತಿರಲಿ, ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ. ಸೌಜನ್ಯ ಪ್ರಕರಣದ ದೂರುದಾರರು, ಕಂಪ್ಲೇನೆಂಟ್ ಅಂತ ಇರ್ತಾರೆ. ಸೌಜನ್ಯ ಅಂದ್ರೆ ಇಟ್ ಈಸ್ ಅ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್. ಯಾವಾಗ ಒಂದು ಮಗಳು, ಬಾಲೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ, ಅವಾಗ ತಾಯಿ ದೂರುದಾರಳಾಗ್ತಾಳೆ. ಮದರ್ ಶುಡ್ ಬಿಕಮ್ ಕಂಪ್ಲೇನೆಂಟ್. ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯಳ ತಾಯಿಯಿಂದ ದೂರು ಪಡೆದೇ ಇಲ್ಲ. ಇದು ಎಲ್ರಿಗೂ ಗೊತ್ತಿರಲಿ. ಯಾವುದು ಷಡ್ಯಂತ್ರ? ದೂರು ಕೊಟ್ಟವ್ರು ಯಾರು? ತಂದೆನೂ ಅಲ್ಲ. ಪ್ರಾರಂಭದಲ್ಲಿ ಸೌಜನ್ಯಳ ಅಂಕಲ್ ಜಗದೀಶ್ ಗೌಡ್ರ ಕಡೆ ಅಂತ ತಗೊಳ್ತಾರೆ. ಆಮೇಲೆ ಅವರ ತಂದೆ ಚಂದಪ್ಪ ಗೌಡ್ರ ಕಡೆ ಅಂತ ತಗೊಳ್ತಾರೆ. ಅದಕ್ಕೂ ಒಂದು ಕಾರಣ ಇದೆ ನೀಲಕ್ಕ. ಯಾಕೆ ಅವ್ರ ಕಡೆ ಅಂತಾನೆ ಕಂಪ್ಲೇಂಟ್ ತಗೋತಾರೆ ಅಂತ ಹೇಳಿದ್ರೆ, ಸೌಜನ್ಯಳ ತಂದೆ ಕ್ಲಾಸ್ 3 ಕಾಂಟ್ರಾಕ್ಟರ್ ಇರ್ತಾರೆ. ಕೃಷಿ ಜೊತೆಗೆ ಅವ್ರು ಕ್ಲಾಸ್ 3 ಕಾಂಟ್ರಾಕ್ಟ್ ಕೂಡ ಮಾಡ್ತಾರೆ. ಸಣ್ಣ ಪುಟ್ಟ ಏನಾದ್ರು ಒಳಚರಂಡಿ ಅದು ಇದು ಅಂತ ಹೇಳಿದ್ರೆ ಅವರು ಕ್ಲಾಸ್ 3 ಕಾಂಟ್ರಾಕ್ಟರ್ ಇರ್ತಾರೆ. ಅವರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅವರನ್ನೇ ಯಾಕೆ ತಗೊಳ್ತಾರೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಈ ನಕಲಿ ದೇವಮಾನವನ ಅನುಮತಿ ಇಲ್ಲದೆ ಯಾರಿಗೂ ಒಂದು ಕಾಂಟ್ರಾಕ್ಟ್ ಸಿಗಲ್ಲ. ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ನಿನಗೆ ಕೊಡಲ್ಲ ಅಂತ ಹೇಳಿ ಹೇಳಿಕೆ ಉಲ್ಟಾ ಪಲ್ಟಾ ಮಾಡಬೇಕು ಅಂತ ಹೇಳಿ ತಾಯಿಯನ್ನ ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ, ಮಾವನಿಂದ ದೂರನ್ನ ದಾಖಲೆ ಮಾಡ್ಕೊಳ್ತಾರೆ. ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ. ಷಡ್ಯಂತ್ರ ಹೌದಲ್ಲ ಇದು? ದೂರ ಯಾರ ಕಡೆ ಅಂದ್ರೆ ತಾಯಿ. ನೋಡಿ, ದೆಹಲಿ ನಿರ್ಭಯ ಪ್ರಕರಣ ತಗೊಳ್ಳಿ. ಹೂ ಇಸ್ ದ ಕಂಪ್ಲೇನೆಂಟ್? ಆಶಾ ಸಿಂಗ್. ತಾಯಿ ಆಶಾ ಸಿಂಗ್ ಅವರು ದೂರುದಾರರು. ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ. ತಾಯಿ ಯಾವತ್ತಿಗೂ ಕಾಂಪ್ರಮೈಸ್ ಆಗೋದಿಲ್ಲ. ತಂದೆ ಆಗಬಹುದು, ತಾಯಿ ಯಾವತ್ತಿಗೂ ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗೋದಿಲ್ಲ. ಹಿಂಗಾಗಿ ಯಾವುದೇ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ಅಂತಾನೆ ಕಂಪ್ಲೇಂಟ್ ತಗೋತಾರೆ. ನಾವು ನೌಕರಿಯಲ್ಲಿ ಬರಿಬೇಕಾದ್ರೂ ಕೂಡ, ಸರ್ವಿಸ್ ತಗೋಬೇಕಾದ್ರೆ, ಬಾಂಡ್ ಇನ್ಶೂರೆನ್ಸ್ ಕೊಡ್ಬೇಕಾದ್ರೆ ಯಾರ ಹೆಸರು ಹಾಕ್ತೀವಿ? ಫಸ್ಟ್ ನಾಮಿನಿ ಯಾರು? ತಾಯಿ. ತಾಯಿಗೆ ಆ ಒಂದು ಸಂಬಂಧ, ಒಂದು ಕಳಕಳಿ ಇರ್ತದೆ ಮಕ್ಕಳ ಬಗ್ಗೆ. ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ದೂರಿಡ್ತಾರೆ. ಬರೀ ಕಂಪ್ಲೇನೆಂಟ್ ಇಷ್ಟೇ ಅಲ್ಲ, ಒಂದು ಸಾಕ್ಷಿ ಕೂಡ ಮಾಡಲ್ಲ.
ತಾಯಿ ಕುಸುಮಾವತಿನ. ಅದು ಷಡ್ಯಂತ್ರ. ಸಂತೋಷ್ ರಾವ್ನ ಹಿಡಿದುಕೊಟ್ಟವ್ರು ಯಾರು? ಪೊಲೀಸರು ಹಿಡಿಲಿಲ್ಲ, ಅರೆಸ್ಟ್ ಮಾಡಲಿಲ್ಲ, ಅಥವಾ ಘಟನೆಯನ್ನು ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ. ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿಕ್ ಜೈನ್ ಹಿಡ್ಕೊಂಡು ಬರ್ತಾರೆ. ಪೊಲೀಸರು ಹಿಡದೇ ಇಲ್ಲ ಸಂತೋಷ್ ರಾವ್ನ, ಅರೆಸ್ಟೇ ಮಾಡಲಿಲ್ಲ. ಬಾಹುಬಲಿ ಬೆಟ್ಟದಿಂದ ಅದು ಯಾವಾಗ ಸೌಜನ್ಯ ಮಿಸ್ ಆಗಿ 2 ದಿನ ನಂತರ 11ನೇ ತಾರೀಕಿಗೆ ಅದೇ ಧರ್ಮಸ್ಥಳದಿಂದ ಅವ್ರು ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬಿಟ್ಟಿದ್ದಾರೆ. ಅಂದ್ರೆ ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ರೆ 2 ದಿನ ಅಲ್ಲೇ ಕುಂದಿರ್ತಾನೆ ಅವನು, ನಾನು ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಓಡ್ ಹೋಗ್ತಾ ಇರ್ಲಿಲ್ವಾ? ಅದು ಷಡ್ಯಂತ್ರ, ಹೌದು ಅಲ್ವ? ಅತ್ಯಾಚಾರಿಗಳನ್ನ ಕೊಲೆಗಡಕರನ್ನ ಮುಚ್ಚಿ ಹಾಕೋ ಷಡ್ಯಂತ್ರ, ಹೌದು ಅಲ್ವ? ಅದು. ನೆಕ್ಸ್ಟ್, ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಿದೆ. ಅಲ್ಲಿ ಡೆಡ್ ಬಾಡಿ ಬಿದ್ದಾಗ FSL ಅವರು ಬರೋದಿಲ್ಲ, ಬರ್ಬೇಕು ಅಲ್ಲ? 2 ವರ್ಷದಿಂದ ಕೇಳ್ತಾ ಇದ್ದೇನೆ, ಒಬ್ರಾದ್ರೂ ಉತ್ತರ ಕೊಡಿ ಅಂತ ಹೇಳಿ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಹರೀಶ್ ಮಡಿವಾಳ ಹೆಂಡತಿ 1 ವರ್ಷದ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದ ಬೈಕಲ್ಲಿ. ಆ ಪ್ರಕರಣದಲ್ಲಿ ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ MLC ಇಶ್ಯೂ ಮಾಡಿ ಹಾಸ್ಪಿಟಲ್ ನಲ್ಲಿ ತಗೋಬೇಕು. ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರು ಇದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಗೌಡ ಬರ್ತಾನೆ ಬೆಳ್ತಂಗಡಿಗೆ. ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ, ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಬಂದು ದೂರು ಕೊಡ್ತಾನೆ. ಏನು ಅಂತ? ಹರೀಶ್ ಮಡಿವಾಳ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ, ಬಿದ್ದ ಅಂತ ಕೊಡ್ತಾನೆ. ಅದೇ ಕಂಪ್ಲೇಂಟ್ ಅನ್ನೇ ತಗೋತಾರೆ. ನಾನು ಪೊಲೀಸರಿಗೆ ಕೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ, ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ. ಫ್ರೀಡಂ ಪಾರ್ಕ್ ಇದು ಮೇಕ್ರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ರೆ ನಾನು ಕಂಪ್ಲೇಂಟ್ ಕೊಟ್ರೆ ತಗೊಳ್ತೀರೇನಪ್ಪ? ಹೇಳಿ, ಕಾನೂನು ಇದೆಯಾ? ಈ ದೇಶದ ಕಾನೂನು ಇದೆಯಾ? ಹಂಗೆ ಇಲ್ಲ. ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲಾ ಕಾನೂನುಗಳು ಚೇಂಜ್. ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದವರು. ಪದೇ ಪದೇ ನಾನು ಹೇಳುದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲ. ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್, ಅವು ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಆಫೀಸ್ಗಳವು ಇವತ್ತಿಗೂ ಹಂಗೆ ಇದೆ. ಷಡ್ಯಂತ್ರ ಅಲ್ವಾ? ಆನೆ ಮಾವುತನ ಕೇಸು ಬಹಳ ಚಂದ ವಿವರಿಸಿದ್ರು ನಮ್ಮ ಬಾಲನ್ ಸರ್. ಆನೆ ಮಾವುತನ ಕೇಸ್ನಲ್ಲಿ ದೂರು ಕೊಟ್ಟವ್ರು ಯಾರು? ಆನೆ ಮಾವುತನ ಕೇಸ್ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ, ಅವನೇ ದೂರು ಕೊಟ್ಟಿದ್ದು. ಈಗ ಗಣೇಶ್ ಬರ್ತಾನೆ, ಬೇಕಾದ್ರೆ ಗಣೇಶನ ಕಡೆ ಅಂತ ಕೇಳ್ಕೊಳ್ಳಿ ನೀವು. ಅವನ ತಂದೆ ಹೆಣ ಗುಡಿಸಲಲ್ಲಿ ಬಿದ್ದಿದೆ, ಹೆಂಡತಿ ಸುಂದರಿ ಇದ್ದಾಳೆ, ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ, ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ. ಆವಾಗ ನೀನ್ ಯಾಕೆ ಬರೋದು? ಬೇಡ, ಇದೆಲ್ಲ ನಿನಗೆ ಯಾಕೆ ಬೇಕು, ನಾವಿದ್ದೇವೆ ನೋಡೋಕೆ ಅಂತೇಳಿ ಹೆದರ್ಸಿ ಕಳಿಸ್ತಾರೆ. ರಾಜೇಂದ್ರ ರೈ ಅನ್ನೋ ಒಬ್ಬನು ಈ ನಕಲಿ ದೇವಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್, ಅವನ ಕಡೆ ಅಂತ ದೂರು ತಗೊಳ್ತಾರೆ. ಏನು ಅಂತ? ಯಾರೋ ಒಬ್ರು ಬಂದ್ರು, ಕೊಲೆ ಮಾಡಿದ್ರು. ಆ ನಂತರ ಇನ್ನೊಂದು ಹೇಳ್ತಾರೆ ಅವರು, ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ. ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ರಿಗೂ, ನನ್ನ ಮನೆ ಕಳ್ಳತನ ಆದ್ರೆ ನನಗ್ ಗೊತ್ತಿರ್ತದೆ ಏನು ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ, ನನಗ್ ಗೊತ್ತಿರ್ತದೆ, ಪಕ್ಕದ ಮನೆಯವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಮರ್ಡರ್ ಫಾರ್ ಗೇನ್ 392 ಸೆಕ್ಷನ್ ಹಾಕ್ಸೋದಕ್ಕೆ ರಾಜೇಂದ್ರ ರೈ ಏನು ಅಲ್ರಿ, ಅವನು ದೂರುದಾರ, ಅವನಿಗೆ ಮನೆಗೂ ಸಂಬಂಧ ಇಲ್ಲ, ಜಾಗಕ್ಕೂ ಸಂಬಂಧ ಇಲ್ಲ, ಏನೂ ಇಲ್ಲ. ಅವನ ಕಡೆ ಹತ್ರ ದೂರು ತಗೊಳ್ತಾನೆ. ಅವನು ಹೇಳ್ತಾನೆ ಆಭರಣಗಳು ಕಳ್ಳತನ. ಇವನಿಗೆ ಹೆಂಗ್ ಗೊತ್ತಾಯ್ತು? ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವನಿಗೆ ಹೆಂಗ್ ಗೊತ್ತು? ತಗೊಂಡ್ರು 302 392 ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು. 3 ಜನ ಮಕ್ಕಳು ಹೋಗಿದ್ದಾರೆ, ಗಣೇಶ, ಅಶೋಕ, ಭಾರತಿ, ಮತ್ತೆ ತಾಯಿ ಸುಂದರಿ ಹೋಗಿದ್ದಾರೆ. ನನ್ನ ಗಂಡ ಸತ್ತಿದ್ದಾನೆ ಅಂದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಇದು ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ, ಹೌದೋ ಅಲ್ಲೋ? ಯಮುನಾ, ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ. ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ ರೀ, ಸಸ್ಪೆಕ್ಟೆಡ್ ರೇಪ್ ಅಂತ. ವೆಜನಲ್ ಸ್ವಾಬ್ ಕಲೆಕ್ಟ್ ಮಾಡ್ಕೋತಾರೆ,
FS ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು. FS ಅಲ್ಲಿ ತರ ರಿಪೋರ್ಟ್ ತರಿಸ್ಕೋಬೇಕೋ ಬೇಡೋ, DNA ಕಲೆಕ್ಟ್ ಮಾಡ್ಕೋಬೇಕೋ ಬೇಡೋ, ಏನು ಇಲ್ಲ. ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ್ ರಾವ್ನು ಫಿಟ್ ಮಾಡಿರ್ತಾರೆ. ಇದು ಗೊತ್ತಿರಲಿ ನಿಮಗೆ. ಸೌಜನ್ಯ ಪ್ರಕರಣಕ್ಕಿಂತ 18-19 ದಿನ ಮುಂಚೆ ಆಗಿದ್ದು ನಾರಾಯಣ ಮಾವುತನ ಕೊಲೆ. ಸೌಜನ್ಯ ಪ್ರಕರಣದಲ್ಲಿ PSI ಯೋಗೇಶ್ ಬರೀತಾರೆ, ಹಿಂದಿನ ದಿನಾನೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ PSI ಯೋಗೇಶ್ ಬರೀತಾರೆ, ಕೇಸ್ ಡೈರಿಯಲ್ಲಿ ಬರೀತಾರೆ. ಆದರೆ 18-19 ದಿನದ ಹಿಂದೆ ಆದಂತಹ ಆನೆ ಮಾವುತ ಕೇಸ್ನಲ್ಲಿ ಕೂಡ ಅದೇ PSI ಬರೀತಾರೆ, ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ, ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ PSI ಬರೀತಾರೆ ರೀ. ಏನಿದು? ಸೇಮ್ ಒಬ್ಬೇ ತನಿಖಾಧಿಕಾರಿ. ಇದು ಷಡ್ಯಂತ್ರ ಅಲ್ವಾ? ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ, ಆಮೇಲೆ ಸಂತೋಷ್ ರಾವ್ನು ಡ್ರಾಪ್ ಮಾಡ್ತಾರೆ. ಹಕ್ಕಿ ಪಿಕ್ಕಿ ಅವರೊಬ್ರು ಆದಿವಾಸಿ ಜನಾಂಗ, ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಇವರಿಗೊಂದು ಚಟ ಆಗ್ಬಿಟ್ಟಿದೆ. ವೇದವಲಿ ಪ್ರಕರಣದಲ್ಲಿ ಅವರ ಸಹೋದರಿ ಬಂದಿದ್ದಾರೆ. ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ. ವೇದವಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು? ಅವರು ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವರು ಬಹುಶಃ ವೀರಭದ್ರಯ್ಯ ಅವರು ಹೇಳ್ಬಹುದು. ಆಮೇಲೆ ತನ್ನ ಹೆಂಡತಿ ಸತ್ತಿದಾಳೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ಸ್ಕೂಟ್ರಲ್ಲಿ ಬರ್ತಾರೆ. ಅವರು ಸ್ಕೂಟ್ರಲ್ಲಿ ಬಂದು ಗಾಬರಿ ಅಂತ ಸ್ಕೂಟ್ರ್ ಹೋಗಿ ನೋಡ್ತಾರೆ, ಅಳಕ್ ಶುರು ಮಾಡ್ತಾರೆ. ಇವಳು ಸಾಯಕ್ ಸಾಧ್ಯ ಇಲ್ಲ, ಸಾಯೋದು ಇತ್ತಂತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿನೇ ಎಷ್ಟೋ ಟ್ಯಾಬ್ಲೆಟ್ಗಳಿದ್ದು ತಗೊಂಡು ಸಾಯಬಹುದಾಗಿತ್ತಲ್ಲ. ಆ ಪ್ರಕರಣದಲ್ಲಿ ಹೋರಾಟ ಭುಗಿಲೇಳ್ತದೆ. ಆರೋಪಿ ಮಾಡಿದ್ದೆ ಅದೇ ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವ್ರನ್ನ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದೆ, ಇದೇ ನಕಲಿ ದೇವ ಮಾನವನ ಕುಟುಂಬ, ಅವರ ತಮ್ಮ ಅವರೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದೆ. ಆದರೂ ಸಿಕ್ಕಿದ್ಯಾರು? ಡಾಕ್ಟರ್ ಹರಳೆ. 2 ವರ್ಷ ಜೈಲಿನಲ್ಲಿ ಇರ್ತಾರೆ. ಪಾಪ 2 ವರ್ಷ ಜೈಲಿನಲ್ಲಿ ಇರ್ತಾರೆ. ಪದ್ಮಲತಾ ಪ್ರಕರಣದಲ್ಲಿ ಅವ್ರ ಅಕ್ಕ ಬಂದಿದ್ದಾರೆ. ವಸಂತ್ ಕುಲಾಲ್ ಅಂತ ಒಬ್ಬ ಹುಡುಗ, ಲಕ್ಷ್ಮಣ್ ಗೌಡ್ರಿಗೆ ಗೊತ್ತಿದ್ದಾರೆ. ಲಕ್ಷ್ಮಣ್ ಗೌಡ್ರು ಬಂದಿದ್ದಾರೆ ಇಲ್ಲಿ. ಲಕ್ಷ್ಮಣ್ ಗೌಡರು ಹೋರಾಟ ಶುರು ಮಾಡ್ತಾರೆ. 4 ದಿನ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಆ ವಸಂತ್ ಕುಲಾಲ್ ಚೆನ್ನಾಗಿ ಬಡಿತಾರೆ. ಒಕ್ಕೋ ಅಂತ ಹೇಳಿ. ಆ ಹುಡುಗ ಪಾಪ ಒಪ್ಕೊಳ್ಳಲ್ಲ. ಪುಣ್ಯ ಅವಾಗ ಲಕ್ಷ್ಮಣ್ ಗೌಡರು, BM ಭಟ್ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದ್ದಕ್ಕೆ ಆ ಹುಡುಗನ ಬಿಟ್ಟು ಕಳಿಸ್ತಾರೆ. ವಸಂತ್ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ ಅವನು. ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಶೇವಿಂಗ್ ಮಾಡ್ಕೊಳ್ಳೋಕೆ ಹೋಗಿರ್ತಾರೆ. ಅವಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೊಂದವರು ಯಾರು ನೀವು ಕೇಳ್ತಾ ಇದ್ದೀರಲ್ಲ, ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ಅಂತ ನಿಖರವಾಗಿ ಗೊತ್ತಿದೆ. ಹಿಂಗಾಗಿ ಅವ್ರು ಹಿಡಿತಾ ಇಲ್ಲ. ಇದು ಗೊತ್ತಿರಬೇಕು. ಕೊಂದವರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ, ಪೊಲೀಸರಿಗೂ ಗೊತ್ತಿದೆ. ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ. ಇದು ಆಗಿರೋ ಸಮಸ್ಯೆ. ಎಲ್ಲಾ ಪ್ರಕರಣದಲ್ಲಿ ನೋಡಿ, ಯಾರನ್ನೋ ಒಬ್ಬರನ್ನ ಹಿಡಿದು ಬಿಡ್ತಾರೆ, ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು. ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ. ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ. ಈಗ ಗಡಿಪಾರು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರಬಹುದು, ಹೋರಾಟದಿಂದ ಗಡಿಪಾರು ಮಾಡಕ್ಕಾಗತ್ತ? ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನ ವ್ಯಾಪಿಸಿದೆ, ದೇಶ ಕೇಳ್ತಾರೆ ಮಹೇಶ್ ಶೆಟ್ಟಿ ಎಲ್ಲಿ? ನಾನು ಹೇಳ್ತೇನೆ, ಮಹೇಶ್ ಶೆಟ್ರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದಾರೆ. ಹೃದಯದಿಂದ ಗಡಿಪಾರು ಮಾಡಕ್ಕಾಗುದಿಲ್ಲ. ಇದು ಗೊತ್ತಿರಲಿ. ಇದು ಷಡ್ಯಂತ್ರ. ಬರೀ ಏನ್ ಮಾತಾಡಿದ್ರು ಷಡ್ಯಂತ್ರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.